ವಿಕಲಚೇತನ ನೌಕರರ ತಾಲೂಕಾ ಅಧ್ಯಕ್ಷರು ಜಮಖಂಡಿ ಘಟಕ. ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ವಿಶೇಷ ಏನಪ್ಪ ಅಂದ್ರೆ ಮಠಪತಿ ಸರ್ ಅಂತೇಳಿ ಗ್ರಾಮೀಣ ಬ್ಯಾಂಕಿನಲ್ಲಿ ಒಬ್ಬರು ನೌಕರರಾಗಿ ಅದರ ಜೊತೆಗೆ ಒಂದು ವಿಕಲಚೇತನ ಕ್ರೀಡಾಕೂಟ ಗುಜರಾತ್ನಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪದಕ ಪಡೆದು ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮ ಜಮಖಂಡಿಯ ಕೀರ್ತಿ, ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿರ್ತಾರೆ. ಅವರಿಗೆ ಮೊದಲು ನಮಗೆ ತುಂಬ ಸಂತಸದ ವಿಷಯ, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನೋಡ್ರಿ, ವಿಕಲಚೇತನ ಘನ ಸರ್ಕಾರ 2016 RPW ಆ್ಯಕ್ಟ್ ಪ್ರಕಾರ ಘನ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ವಿಕಲಚೇತನರಿಗೆ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಕೂಡ ಸತ್ಯ ಇದೆ, ಕೊಟ್ಟಿದ್ದಾರೆ. ಆದರೆ ಇಲ್ಲಿ ವಾಸ್ತವ ಏನಪ್ಪ ಅಂದ್ರೆ ಇಲಾಖೆಗಳಲ್ಲಿ ವಿಕಲಚೇತನರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಒಬ್ಬ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟದ ಅದು ವಿಕಲಚೇತನರು ಸಾಧನೆ ಮಾಡಬೇಕಾದ್ರೆ ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗಳು ಸಾಧನೆ ಮಾಡಬೇಕಾದ್ರೆ ಭಾಳಷ್ಟು ಕಷ್ಟಗಳು ಇರ್ತವೆ. ಆದರೆ ವಿಕಲಚೇತನರಿಗೆ ಕೊಟ್ಟಂಥ ಸೌಲಭ್ಯಗಳಲ್ಲಿ ಯಾವುದೇ ರೀತಿಯ ಇವತ್ತು ಕ್ರೀಡಾಪಟುಗಳು ನೊಂದ್ಕೊಂಡು ಹೇಳ್ತಾರೆ. ಈಗ ಅವರು ಒಂದು ಯಾವುದೇ ಒಂದು ವಿಕಲಚೇತನರಿಗೆ ಬೇಕಾಗಿರ್ತಕ್ಕಂಥ ಇದು ವೀಲ್ ಚೇರ್ ಆಗಿರಲಿ, ಇದು ಇಂಥ ಒಳ್ಳೆಯ ರೀತಿಯ ಸಾಧನ ಸಲಕರಣೆಯನ್ನು ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಾಧನೆಯನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಮಠಪತಿ ಸರ್ ಅವರು ಮಾಡಕತ್ತಾರೆ. ಅದ್ರ ಜೊತೆಗೆ ನಮ್ಮ ತಾಲೂಕಾ ಆಡಳಿತದಲ್ಲಿ ಮಾನ್ಯ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು AC ಮೇಡಮ್ ಅವರಾಗಲಿ, ತಹಸೀಲ್ದಾರ್ ಸಾಹೇಬರಾಗಲಿ, ಇವರೆಲ್ಲರೂ ಕೂಡ ಮನಸ್ಸು ಮಾಡಿದ್ದಾರೆ. ವಿಕಲಚೇತನರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮೈದಾನವನ್ನು ನಮ್ಮ ಕ್ರೀಡಾಪಟುಗಳಿಗೆ ಕೊಟ್ಟರೆ ಒಳ್ಳೆಯ ವಿಚಾರ ಆಗುತ್ತೆ. ಹಾಗಾಗಿ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮ ವಿಕಲಚೇತನ ಕ್ರೀಡಾಪಟುಗಳಿಗೆ ಡಿಸೆಂಬರ್ ಅವಧಿ ಅನ್ನುವಷ್ಟರಲ್ಲಿ ಒಂದು ಮೈದಾನ ವ್ಯವಸ್ಥೆ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಏನು ಕ್ರೀಡಾ ಸಲಕರಣೆಗಳನ್ನು ತಾವು ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಈ ಮಾಧ್ಯಮದ ಮೂಲಕ ಕೇಳ್ಕೊತೀನಿ. ಇನ್ನೊಂದು ವಿಶೇಷ ಏನಂದ್ರೆ ಸರ, ನಾನು ಕಂಡಂತೆ ನಾನು ಈಗಾಗಲೇ ಸಾಕಷ್ಟು ಇಲಾಖೆಗಳಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾವೆ. ವಿಕಲಚೇತನರಿಗೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಬರ್ತಾವೆ. ಇಲಾಖೆಗಳಿಗೆ ಹೋಗದೆ ಏನು ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ತೆಗೆದುಕೊಡ್ರಿ. ಸ್ಟೇಟ್ ಬ್ಯಾಂಕಿಗೆ ಹೋಗುವಾಗ ಒಂದು ರ್ಯಾಂಪ್ ವ್ಯವಸ್ಥೆ ಇಲ್ಲ. ಸರ್ಕಾರ ನೋಡ್ರಿ ಯಾವ ಮಟ್ಟದಾಗ ವಿಕಲಚೇತನ ಸಮಸ್ಯೆ ಐತೆ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕೊರತೆ ಐತಿನ್ನ. ಯಾಕಂದ್ರೆ ಸ್ಟೇಟ್ ಬ್ಯಾಂಕಿಗೆ ಹೋಗಬೇಕಾದ್ರೆ ದ್ವಾರ ಬಾಗಿಲುಗಳಲ್ಲಿ ಕಡ್ಡಾಯವಾಗಿ ಯಾವುದೇ ಕಟ್ಟಡ ಖಾಸಗಿ ಆಗಿರಲಿ ಸರ್ಕಾರಿ ಆಗಿರಲಿ ಆ ಕಟ್ಟಡಗಳಲ್ಲಿ ಮೊದಲಿಗೆ ರ್ಯಾಂಪ್ ಮಾಡಬೇಕು, ಸ್ಟೀಲ್ ಹಿಡಿಕೆಗಳನ್ನ ಅಳವಡಿಸಬೇಕು, ವೀಲ್ ಚೇರ್ಗಳನ್ನ ಇಡಬೇಕಂತೈತಿ. ಬಟ್ ಯಾವುದೇ ವ್ಯವಸ್ಥೆ ಈ ಮೂರಲ್ಲಿ ಯಾವುದೂ ವ್ಯವಸ್ಥೆ ಸ್ಟೇಟ್ ಬ್ಯಾಂಕದಲ್ಲಿ ಇಲ್ಲ. ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆ ನೋಡ್ರಿ, ಸಮಾಜವನ್ನು ಕಲ್ಯಾಣ ಮಾಡ್ತಕ್ಕಂಥ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ. ಇವತ್ತು ವಿಕಲಚೇತನಲ್ಲಿ ಹೋಗ್ಲಿಕ್ಕೆ ಮೆಟಲ್ಗಳನ್ನು ಏರ್ಕೊಂಡು ಯಾವ ರೀತಿ ಹೋಗೋಕ್ಕಾಗತ್ತೆ? ಈಗಾಗಲೇ ನಾವು ಮನವಿಗಳನ್ನು ಕೊಟ್ಟೆವು, ಬಟ್ ಅದಕ್ಕೆ ಯಾವುದೇ ರೀತಿ ರಿಪ್ಲೈನೂ ಇಲ್ಲ. ಆ ಅಧಿಕಾರಿಗಳು ನಮ್ಗೆ ಸರಿಯಾದ ರೀತಿ ಮಾಹಿತಿನೂ ಇಲ್ಲ. ಹೀಗಾಗಿ ಅಲ್ಲಿಯೂ ಕೂಡ ಯಾವುದೇ ರ್ಯಾಂಪ್ ಇಲ್ಲ, ಏನೂ ಇಲ್ಲ. ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಇಲಾಖೆಗಳಲ್ಲಿ ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬ್ ಮುಖ್ಯೋಪಾಧ್ಯಾಯ ಸಾಹೇಬರು ನಾವು ಒಂದು ಮನವಿ ಕೊಟ್ಟ ತಕ್ಷಣ ಸನ್ಮಾನ್ಯ ದಿವಂಗತ ಸಿದ್ದು ನ್ಯಾಮಗೌಡ ಸಾಹೇಬರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದಲ್ಲಿ ಈಗ ಒಂದೇ ಮನವಿಯನ್ನು ಸಲ್ಲಿಸಿದಾಗ ನಮ್ಗೆ ಎಲ್ಲ ಕಡೆಯೂ ಕೂಡ ರ್ಯಾಂಪ್ ಹಾಕಿ ಸ್ಟೀಲ್ ಹಿಡಿಕೆ ಹಾಕಿ ಕೊಟ್ಟಾರ. ನಾವು ಮತ್ತೊಮ್ಮೆ ನಮ್ಮ ಸಿದ್ದು ನ್ಯಾಮಗೌಡ ಸಾಹೇಬ್ರನ್ನ ನೆನೆಸ್ತೇವೆ ಅಲ್ಲಿ. ಅದ್ರ ಜೊತೆಗೆ ನಮ್ಮ ಮುಖ್ಯೋಪಾಧ್ಯಾಯ ಸಾಹೇಬ್ರನ್ನ ನಾವು ಕೂಡ ನೆನೆಸ್ತೇವೆ. ಯಾಕಂದ್ರೆ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಾಗಿರಲಿ ಅಥವಾ ಪ್ರತಿನಿಧಿಗಳಾಗಿರಲಿ ಅವ್ರನ್ನ ನಾವು ನೆನೆಸ್ತಕ್ಕಂಥ ನಮ್ಮ ಧರ್ಮ. ಹಾಗಾದರೆ ಭಾಳಷ್ಟು ಇಲಾಖೆಗಳಲ್ಲಿ ಇವತ್ತು ನಮ್ಮ ತಾಲೂಕಾ ಪಂಚಾಯತಿಯಲ್ಲಿ ನಮ್ಮ ವಿಕಲಚೇತನ ಭವನ ಐತಿ. ಈ ವಿಕಲಚೇತನ ಭವನಕ್ಕೆ ನಮ್ಗೆ ಒಳಗೆ ಬರೋಕೆ ಅವಕಾಶ ಇಲ್ಲ ಅಂತೇಳಿ ಘಂಟಾಘೋಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳೇನೆ ಹೇಳ್ತಾರೆ. ಮತ್ತು ಇನ್ನು ಯಾರಿಗೆ ಕೊಡ್ತಾರೆ ಇಲ್ಲಿ ಭವನ? ವಿಕಲಚೇತನಿಗೆ ಒಳಗೆ ಬಂದ ಕಾರ್ಯಕ್ರಮ ಮಾಡೋಕೆ ಅವಕಾಶ ಇಲ್ಲ. VRW MRW ಅವರಷ್ಟೇ ಕಾರ್ಯಕ್ರಮ ಮಾಡಿದ್ರೆ ನಾವು ವಿಕಲಚೇತನ ಭವನ ಕೊಡ್ತೇವೆ ಘಂಟಾಘೋಷವಾಗಿ ಹೇಳ್ತಾರೆ ಅಧಿಕಾರಿಗಳು. ಅದಕ್ಕೆ EO ಸಾಹೇಬ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ವಿಕಲಚೇತನ ಭವನ ನಮ್ಮ ತಾಲೂಕಿನ ಯಾವುದೇ ವಿಕಲಚೇತನರು ಕಾರ್ಯಕ್ರಮ ಮಾಡೋಕೆ ಬಂದ್ರಂದ್ರೆ ನಿಮ್ಮ ಸಂಬಂಧಪಟ್ಟಂಥ ಏನು ಅವರಿಗೆ ಹೇಳಿ ನಮಗೆ ಏನು ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ಬೇಕು. ಮುಂದಿನ ದಿನಗಳ ಈ ರೀತಿ ಮರುಕಳಿಸದಂತೆ ತಾವು ಇದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಮಾನ್ಯ EO ಸಾಹೇಬ್ರಲ್ಲಿ ಕೇಳ್ತಾನೆ. ಹೀಗೆ ಹಲವಾರು ಸಮಸ್ಯೆಗಳದಾವ ಸರ. ಅದಕ್ಕೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ತಾವು ಮಾಧ್ಯಮದ ಮಿತ್ರರು ನಮಗೆಲ್ಲ ಇಲಾಖೆಗಳಿಗೆ ಒಂದು ತಿಳಿ ಬುದ್ಧಿ ಹೇಳಿ ನಮ್ಗೆ ಎಲ್ಲ ವಿಕಲಚೇತನರಿಗೆ ಬರುವ ಡಿಸೆಂಬರ್ ಹೊತ್ತಿನಲ್ಲಿ ಎಲ್ಲ ಸೌಲಭ್ಯಗಳು ಸಿಗುವಂತೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ ಸರ್. ತುಂಗ ಗ್ರಾಮದವ್ರು ನಮಗೆ ಯಾವ ಸೌಲಭ್ಯಗಳು ಸಿಕ್ಕಿಲ್ರಿ. ವೀಲ್ ಚೇರ್ ಇಲ್ರಿ, ಗಾಡಿ ಇಲ್ರಿ, ಏನೂ ಇಲ್ರಿ, ಟಾಯ್ಲೆಟ್ ಇಲ್ಲ, ಮನೆ ಇಲ್ಲ ಆಗೈತ್ರಿ. ಈಗ ಏನೂ ಏನೂ ಇಲ್ಲ ಇಲ್ರಿ, ನಮ್ಗೆ ಏನೋ ಕೊಟ್ಟಿಲ್ಲ. 2 ಸಲ ಹೋಗಿ ಬಂದಿವ್ರಿ, ಇಲ್ಲಿ ಕೊಟ್ಟಿಲ್ಲ. ಈಗ ನಮ್ಮ ತುಂಗದಾಗ ಕೊಟ್ಟಿಲ್ರಿ, ನಮ್ಗೆ ಕರ್ಸಂಗಿಲ್ರಿ ಅವ್ರು. ಯಾರು ಕೇಳಿಲ್ರಿ ಸರ್, ಯಾರು ಬಂದಿಲ್ಲ ಸರ್.
ಹೋಗಿ ನೀವ ನಮಗೊಂದು ವೀಲ್ ಚೇರ್ ಅವಶ್ಯಕತೆ ಐತೆ ಅಂತ ಹೇಳಿ ನೀವು ತಾಲೂಕು ಪಂಚಾಯತಿಗೆ ಹೋಗಿ ಬಂದಿರಿ? ತಾಲೂಕು ಪಂಚಾಯತಿಗೆ ಬಂದಿಲ್ಲ, ಅಲ್ಲಿ ನಮ್ಮ ತುಂಗಳ ಗ್ರಾಮಗಳು ಬಂದಿವಿ ಸರ್. ಅಲ್ಲಿ ತುಂಗಳ ಗ್ರಾಮ ಪಂಚಾಯತಿಗೆ ಹೋಗಿರಿ? ಮತ್ತೆ ಅಲ್ಲಿ ಅವ್ರ ಮೇಡಮ್ ಅಲ್ಲಿ ಗೊಡಚಿ PDO ಅವ್ರ ಮೇಡಮ್ ಅವ್ರ ಏನ್ ಅಲ್ರಿ, ಗೊಡಚಿ ಮೇಡಮ್ ಅವ್ರಲ್ಲ, ಹಾ ರೀ. ಅವ್ರನ್ನ ಕೇಳಿ ಏನೋ ಬರಂಗಿಲ್ಲ ಅಂದ್ರಿ ಅವ್ರು. ಬರಂಗಿಲ್ಲ ಅಂತ ಹೇಳ್ಯಾರ? ಆ ಕಡೆ ಎಷ್ಟೇ ಸಾಧನೆ ಮಾಡಿದ್ರು ನಮ್ಗೆ ಇಲ್ಲಿ ಯಾವುದೇ ತರಹದ ಗ್ರೌಂಡ್ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡು ಮತ್ತೆ ನಮ್ಗೆ ಯಾವುದೇ ತರ ವ್ಯವಸ್ಥೆ ಇಲ್ಲ. ಜಮಖಂಡಿ ತಾಲೂಕಲ್ಲಿ ಎಲ್ಲಿ ಒಂದು ಗ್ರೌಂಡ್ ಇಲ್ಲ ಸರ್. ಇದೇ ಒಂದು ಶಾಸಕರ ಸ್ಕೂಲಲ್ಲಿ, ಅದು ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಅವರು ವೀಕೆಂಡ್ ಕೊಡ್ತೀನಿ ಅಂತ ಹೇಳಿದಾರೆ ಸರ್. ಬಟ್ ನಮ್ಗೆ ಡೈಲಿ ಪ್ರಾಕ್ಟೀಸ್ ಮಾಡಕ್ಕೆ ನಮ್ಗೆ ಗ್ರೌಂಡ್ ಬೇಕು ಸರ್. ಈ ತಾಲೂಕು ಸ್ಟೇಡಿಯಂ ಐತಲ್ರಿ ಸರ್, ಇಲ್ಲಿ ತಾಲೂಕು ಸ್ಟೇಡಿಯಮಲ್ಲಿ ಒಂದು ನಮ್ಗೆ ಗ್ರೌಂಡ್ ಮಾಡಿಸ್ಕೊಟ್ಟು, ಮತ್ತು ಇದು ಸಾಧನ ಸಲಕರಣೆಗಳು ಅಂದರೆ ನಮ್ಮ ಸ್ಪೋರ್ಟ್ಸ್ ವಿಂಚರ್ ಆಗಲಿ, ಮತ್ತು ನಮಗೊಂದು ಸ್ವಲ್ಪ ಎಲ್ಲ ಥರ ಸಹಾಯ ಮಾಡಿದರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ ರೀ. ಮತ್ತು ಜಮಖಂಡಿ ತಾಲೂಕಿನ ಇನ್ನೊಂದು ಒತ್ತಿ ಯಾಕೆ ಹೇಳ್ತೇನೆ ಅಂದರೆ, ನಮಗೆ ಯಾವುದೇ ಥರ ವೀಲ್ಚೇರ್ ಬಾಸ್ಕೆಟ್ಬಾಲ್ ನಾವು ನ್ಯಾಷನಲ್ ಪ್ಲೇಯರ್ ರೀ, ಬಟ್ ಯಾವುದೇ ಥರ ಒಂದು ಗ್ರೌಂಡ್ ಇಲ್ಲ ಸರ್ ಇಲ್ಲಿ ಜಮಖಂಡಿ ತಾಲೂಕಲ್ಲಿ. ಎಲ್ಲಿಲ್ಲ ಸರ್, ಎಲ್ಲ ಕಡೆ ಅಡ್ಡಾಡಿದ್ದೀನಿ ಸರ್. ಎಲ್ಲ ಕಡೆ ಚೆಕ್ ಮಾಡಿ ಯಾವ ಸ್ಕೂಲ್ ಇಲ್ಲ ಸರ್. ಗೌರ್ಮೆಂಟ್ ವತಿಯಿಂದನೂ ಸ್ಕೂಲ್ ಯಾವುದೇ ಗ್ರೌಂಡ್ ಇಲ್ಲ ಸರ್. ನಮಗೆ ಇಲ್ಲಿ ಪೋಲೋ ಗ್ರೌಂಡ್ ಐತಿಲ್ಲ ಸರ್. ತಾಲೂಕ್ ಪಂಚಾಯತಿ ವತಿಯಿಂದ ಇದು ಅಥವಾ ಶಾಸಕರು ವತಿಯಿಂದ ಯಾವುದೇ ಒಂದು ಇಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ನಮಗೊಂದು ಬಾಸ್ಕೆಟ್ಬಾಲ್ ಗ್ರೌಂಡ್ ಮಾಡಿಕೊಟ್ರೆ ತುಂಬ ಉಪಯೋಗ ಸರ್. ಇದೊಂದು ಮೇನ್ ಸಮಸ್ಯೆ ಸರ್. ಇದನ್ನ ಸ್ವಲ್ಪ ಬಗೆಹರಿಸಿಬಿಟ್ರೆ ನಮ್ಮ ತಾಲೂಕಿಂದ ನಮ್ಗೊಂದು ಸ್ವಲ್ಪ ಸಹಾಯ ಆಗುತ್ತೆ ಸರ್.